ಇದು ಅಲ್ಲಿಂದ ಅಲ್ಲಿ ತನಕ ಎಲ್ಲ ಕಲ್ಲು ಹೊಡೆದೋಗ್ಬಿಟ್ಟಿತ್ತು. ಇವರೇ ಮಾಡಿ ನಿಮ್ಮ ಗುರುಗಳು ಅವರಿಗೆ ಬುದ್ಧಿ ಇತ್ತು ಅಥವಾ ದೇವರೇ ಅವರಿಗೆ ಹಂಗೆ ಮಾಡಿ ಆ ದೇವ್ರ ಮಗಕ್ಕೆ ಕಂಬ ಕೊಟ್ಬಿಟ್ಟಿದ್ರು. ಕೋಲು ಕಲ್ಲು ಹೊಡೆದಕ್ಕೆ ಸಪೋರ್ಟ್ ದೇವ್ರು ಯಾವುದು ಕಂಬ ಯಾವುದು ಗೊತ್ತಾಗ ಕಂಬಕ್ಕೂ ದೇವರಿಗೂ ಮಣ್ಣು ಮುಗಿಸ್ಬಿಟ್ಟಿತ್ತು ಕುತ್ತಿಗೆ ತನಕ. ಬರೀ ಕುತ್ತಿಗೆ ಒಂದೇ ಕಾಣೋದು. ಲೀಟ್ರ್ 2 ಲೀಟ್ರ್ 3 ಲೀಟ್ರ್ ಎಣ್ಣೆ ತರೋದು ಸುರಿಯೋದು ಹೋಗೋದು, ಅದೇ ಪೂಜೆ ಇವರು. ಕನಕದಾಸರು ಉಡುಪಿಗೆ ಹೋಗ್ರು. ಉಡುಪಿಲಿ ಕೃಷ್ಣನ ದರ್ಶನ ಆಗಲಿಕ್ಕಿಂತ ಮುಂಚೆ ದಾರಿ ಮಾರ್ಗ ಮಧ್ಯದಲ್ಲಿ ಇಲ್ಲಿ ಬಂದಾಗ ಇದು ಕೆರೆ ಅದ, ಕನಕಾಯನ ಕೆರೆ ಅಂತ ಹೆಸರು. ಎಲ್ಲನೂ ನೀರು ಕುಡಿಯೋದು ಬಿಡಿಯೋದಿಲ್ಲ. ಆವಾಗ ದಾರಿ ಅವರಿಗೆಲ್ಲೂ ಕಾಣ್ತದೆ, ಎಲ್ಲಿಗೆ ಹೋಗ್ಬೇಕು ನಿನ್ನ ದರ್ಶನಕ್ಕೆ ಬಂದವನಲ್ಲವ ಅಂತ ಹಾಡು ಹೇಳ್ಕೊಂಡು ಕೂತ್ಕೊಂಡು ಹತ್ಕೊಳ್ತಾ ಕೂತ್ಕೊಂಡ್ರೆ ಸ್ವಪ್ನ ಆಯ್ತಂತೆ, ಇಲ್ಲೇ ಇದ್ದೀನಿ ಬಾರೋ ಅಂತ ಹುಡುಕ್ದಾಗ ಗೆರೆ 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 ಆಗಿ ತಿಮ್ಮಪ್ಪ ಅವ್ರಿಗೆ ಕಣ್ಣಿಗೆ ಕಂಡಿದ್ದಾನೆ. ಅದಕ್ಕಿಂತ ಮುಂಚೆ ಎಷ್ಟು ವರ್ಷದಿಂದ ಇದ್ದ ಅಂತ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಆದರೆ ಕಂಡಿದ್ದು ಕನಕದಾಸರಿಗೆ ನಿಮಿತ್ತ ಬೇಕಲ್ಲ. ಈಗ ನಿಮ್ಮ ಹೆಸರು ಇಟ್ಕೊಂಡು ಕರೆದ್ರೆ ನೀವು ಅಂತ ಗೊತ್ತಾಗುತ್ತೆ. ಹಾಗೆ ತಿಮ್ಮಪ್ಪ ಇಲ್ಲಿದ್ದಾನೆ ಅನ್ನೋದಕ್ಕೆ ಯಾರು ಬೇಕಲ್ಲ, ಅದಕ್ಕೆ ಸಾಕ್ಷಿ ಭೂತರು ಕನಕದಾಸ. ಅದಕ್ಕೆ ಕನಕಪ್ಪನ ಬೆಟ್ಟ. ಅಲ್ಲಿಂದ ನಮ್ಮವರೇ ಯಾರೋ ಪೂಜೆ ಮಾಡಿದ್ದಾರೆ ಇದಕ್ಕೆ ಅನ್ನೋದು ನಮ್ದು. ಯಾಕೆಂದ್ರೆ ಇಲ್ಲಿ ನಮ್ದು 64 ಎಕರೆ ಜಮೀನು ಹೋಗಿದೆ ಇಲ್ಲೇ ಎದುರಿಗೆ. ಈ ಕೆಂಪರಾಜ ಕೃಷಿಯರ್ ಇದೆಯಲ್ಲ ಅದೆಲ್ಲ ಪೂರ್ತಿ ನಮ್ದೇ. ಈ ತೆಲಿಯ ಗೋವಿಂದ, ಬಟಾಣಿ ರಮೇಶ, ಈರುಳ್ಳಿ ದೊಡ್ಡಯ್ಯ ಇವ್ರದೆಲ್ಲ ಜಮೀನು ನಮ್ದೇ. 64 ಎಕರೆ ಮಳ್ಳು. ಸುಮ್ಮನೆ ಇಲ್ಲಿ ವಾಸ ಮಾಡೋದು. ಸುಮ್ಮನೆ ಯಾಕೆ ವಾಸ ಮಾಡ್ತಾರೆ? ಇಲ್ಲಿ ಇಷ್ಟೊಂದು ಜಮೀನು ಇಲ್ಲೇ ತಗೊಂತಾರೆ. ಯಾರೋ ಮಾಡ್ತಾ ಇದ್ರು, ಅನಾಚಾರಿಗೂ ಆದಾಯ ಇಲ್ಲ, ಮಾಡೋಕ್ಕಾಗಲ್ಲ, ಬಿಟ್ಟು ಹೋಗಿದ್ದಾರೆ. ಮತ್ತೆ ಅದು ನಮಗೆ ಬಂದಿದೆ. ಆ ಮಧ್ಯದಲ್ಲಿ ದಾಸಪ್ಪರು ಮಾಡ್ತಿದ್ರು. ವೆಂಕಟೇಶ ಮಾಡ್ತಿದ್ದ. ಆಮೇಲೆ ಕೇಳಿದ, ನೋಡಪ್ಪ ಹಿಂಗಿದೆ, ನಾವು ಒಳಗೆ ಬಂದರೆ ಆಮೇಲೆ ನಿನ್ನನ್ನು ಒಳಗೆ ಬಿಡಲ್ಲ. ಆಮೇಲೆ ನಾನು ಮಾಡ್ತಿದ್ದೆ, ನನ್ನನ್ನು ಬಿಡಿಸ್ಬಿಟ್ರು ಅನ್ನೋದು ಬೇಡ, ಮಾಡೋದಾಗ ನೀನೇ ಮಾಡ್ಕೊಡ್ತು. ಸ್ವಾಮಿ ನೀವು ಬಂದು ಮಾಡ್ತೀನಿ, ನಾನು ಯಾಕೆ ಒಳಗೆ ಬರ್ತೀನಿ, ಬರಲ್ಲ ಅಲ್ಲ. ಯಾಕೆಂದ್ರೆ ಅವ್ನು ಕೇಳ್ಬೇಕಲ್ಲ, ಅವನು 10-12 ವರ್ಷ ಮಾಡಿ ಅಂತ. ಸುಮ್ಮನೆ ಅವ್ನು ನಡಿವರೆಗೆ ಅಂದ್ಬಿಟ್ರೆ ಹಂಗೆ ಆಗಬಾರ್ದು ಅಲ್ವಾ? ಈಗ ನಮ್ಮ ಮನೆಗೆ ಅವ್ರು ಬರಲ್ಲ, ನಮ್ಮ ಮನೆ ಮೇಲಿಗೆ ಅವ್ರು ಬರೋದಿಲ್ಲ. ಬಂದಾಗ ಅವನು ನಾವಿದ್ದಾಗ ಅವ್ನು ಬರುವಾಗ, ಯಾಕೆಂದರೆ ಈ ಸಾಲಿಗ್ರಾಮ ಇಟ್ಟಿರ್ತೀವಿ. ಸಾಲಿಗ್ರಾಮ ಇಲ್ಲದೆ ಪೂಜೆ ಮಾಡಲ್ಲ. ಶಂಕ ಸಾಲಿಗ್ರಾಮ ಎಲ್ಲ ಇರುತ್ತೆ. ಇದಕ್ಕೆ ನೀವು ಮಾಡ್ತೀರ ಮನೇಲಿ, ಆಮೇಲೆ ಹೆಂಗೆ ಬರ್ತೀರಿ ಒಳಗೆ? ಬರಬಾರ್ದು ಅಂತ. ಅದು ಪೀಠ ಗರುಡದ್ದಣ. ಇದು ನೆಲದೊಳಗಿತ್ತು ಕಲ್ಲು. ಇದು ನೆಲದೊಳಗಿತ್ತು ದೊಡ್ಡ ಕಲ್ಲು ಬಂಡೆ. ಇಲ್ಲೇನೋ ಕಲ್ಲು ಇದೆಲ್ಲ ಎತ್ತಿದ್ವಲ್ಲ, ಅವಾಗ ಇಲ್ಲಿ ತನಕ ಹಿಡ ತಗೊಂಡು ಅದನ್ನು ಎತ್ತಿದ್ವಿ. ಕಲ್ಲು ಎತ್ತಿದ್ರೆ ಅದು ಬೆಳೆದೇ ಹೋಗಿತ್ತು. ಹಾಗೆ ಆ ಕಲ್ಲನ್ನ ಕ್ಲೀನಾಗಿ ಕಟ್ ಮಾಡಿಸ್ಬಿಟ್ಟು